ಬೇಲ್ ಸಿಕ್ಕೇ ಸಿಗುತ್ತೆ. ಜೈಲು ವಾಸದಿಂದ ಹೊರಬರ್ತೀನಿ ಅಂತ ಕನಸು ಕಂಡಿದ್ದ ದರ್ಶನ್ಗೆ ದೊಡ್ಡ ಶಾಕ್ ಎದುರಾಗಿದೆ. ಇನ್ನೊಂದು ವರ್ಷ ದರ್ಶನ್ ಪಾಲಿಗೆ ಜಾಮೀನು ಬಾಗಿಲು ಬಂದ್ ಆಗಿದೆ. ದರ್ಶನ್ ಪಾಲಿಗೆ ಒಂದು ವರ್ಷ ಜಾಮೀನು ಬಾಗಿಲು ಬಂದ್. ಒಂದು ವರ್ಷ ಆಗಿಲ್ಲ, ಬಿಡುಗಡೆ ಭಾಗ್ಯ, ಸೆರೆವಾಸವೇ ಗತಿ. ಅದೇನೋ ಹೇಳ್ತಾರಲ್ಲ, ಗ್ರಹಚಾರ ಕೆಟ್ಟಾಗ ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ ಕಾಟ ತಪ್ಪಲ್ಲ ಅಂತ. ಈ ಮಾತು 100% ಸತ್ಯ ಬಿಡಿ. ಯಾಕಂದ್ರೆ ದರ್ಶನ್ ಪರಿಸ್ಥಿತಿ ನೋಡಿದ್ರೆ ಈ ಗಾದೆ ಮಾತಿಗೂ ದರ್ಶನ್ ಪರಿಸ್ಥಿತಿಗೂ ಸರಿಯಾಗಿ ಸೂಟ್ ಆಗ್ತಿದೆ. ಏನೇ ಮಾಡಿದ್ರು, ಎಷ್ಟೇ ಬೇಡಿಕೊಂಡ್ರು, 10 ಕಾರಣ ಕೊಟ್ರು, ಜಾಮೀನು ಅನ್ನೋದು ಕನಸಿನ ಮಾತಾಗಿದೆ. ಜೈಲಿನಿಂದ ಹೊರಬರ್ತೀನಿ ಅನ್ನೋದು ಇನ್ನೊಂದು ವರ್ಷ ದರ್ಶನ್ ಪಾಲಿಗೆ ಮರೀಚಿಕೆ ಬಿಡಿ. 8 ತಿಂಗಳ ನಂತರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಬೇಲು ಸಿಕ್ಕೇ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಆಗಿದ್ದೇ ಬೇರೆ. ಪಾಪಿ ಸಮುದ್ರಕ್ಕೆ ಹೊಕ್ಕರು, ಮೊಣಕಾಲುದ್ದ ನೀರು ಅನ್ನೋ ಹಾಗೆ ದರ್ಶನ್ ಪಾಲಿಗೆ ಅಲ್ಲೂ ನಿರಾಸೆ ಎದುರಾಗಿದೆ. ದರ್ಶನ್ಗೆ ಗೀಬತ್ತು, ಬೇಲ್ ಸಿಕ್ಕೇ ಸಿಗತ್ತೆ ಅಂತ ಡಿ ಗ್ಯಾಂಗ್ ಕಣ್ಣರಳಿಸಿ ನೋಡ್ತಿತ್ತು. ದರ್ಶನ್ ಕೂಡ ಹೊರಬರ್ತೀನಿ ಅನ್ನೋ ನಿರೀಕ್ಷೆಯಲ್ಲದೇ ಇದ್ರು. ಆದರೆ ಆಗಿದ್ದೇ ಬೇರೆ. ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪರ್ದಿವಾಲ್ ಹಾಗೂ ನ್ಯಾಯಮೂರ್ತಿ ವಿಜಯ್ ವಿಷ್ಣು ಅವರಿದ್ದ ದ್ವಿಸದಸ್ಯ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. 1 ವರ್ಷದೊಳಗೆ ಟ್ರಯಲ್ ವಿಚಾರಣೆ ಮುಗಿಸಲು ನಿರ್ದೇಶನ ನೀಡಿದೆ. ಹೀಗಾಗಿ ಇನ್ನೊಂದು ವರ್ಷ ಜಾಮೀನು ಅನ್ನೋದು ದರ್ಶನ್ ಪಾಲಿಗೆ ಬರೀ ಕನಸಾಗಿಯೇ ಉಳಿಯಲಿದೆ. ಮುಂದಿನ ವರ್ಷ ಮೇ 15ರವರೆಗೂ ದರ್ಶನ್ ಸೆರೆಮನೆಯಲ್ಲದೆ ನರಕ ಅನುಭವಿಸಬೇಕು. ಅಷ್ಟರೊಳಗೆ, ಅಂದರೆ ಇನ್ನೊಂದು ವರ್ಷದಲ್ಲಿ ಕೊಲೆಯ ವಿಚಾರಣೆ ಮುಗಿಸಬೇಕು. ಟ್ರಯಲ್ ಕೋರ್ಟಿನಲ್ಲಿ ನಿತ್ಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು, ಅನಗತ್ಯ ಕಾರಣ ನೀಡಿ ವಿಚಾರಣೆ ಮುಂದೂಡಬಾರದು ಅಂತ ಆದೇಶ ನೀಡಿದೆ. ಹೀಗಾಗಿ ವರ್ಷದೊಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆ ಮುಗಿಬೇಕಿದ್ದು, ಕಾಲಕಾಲಕ್ಕೆ ತನಿಖಾ ವರದಿಯನ್ನ ಸಲ್ಲಿಸುವಂತೆಯೂ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಈಗ ಅವರು ಬೇಲಿಗೆ ಹಾಕದೇ ಇರೋದೇ ಉತ್ತಮ ಇತ್ತು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಈಗ ಏನಾದ್ರೂ ಪ್ರಕರಣದಲ್ಲಿ ಸಾಕಷ್ಟು ವಿಳಂಬ ಆಗಿತ್ತು ಅಂತಂದ್ರೆ ಅವಾಗನೇ ಇವರು ಅರ್ಜಿ ಸಲ್ಲಿಸಬಹುದಾಗಿತ್ತು. ಅವಾಗ ಅವ್ರನ್ನ ಒಂದ್ ಸ್ವಲ್ಪ ಸಹಾನುಭೂತಿಯಿಂದ ಕೋರ್ಟ್ ಏನಾದ್ರು ಇವ್ರನ್ನ ಪರಿಗಣನೆ ತೆಗೆದುಕೊಂತಿತ್ತು ಇವ್ರ ವಿಚಾರವನ್ನ. ಈಗ ನೋಡಿ, ಈಗ 1 ವರ್ಷ ಅಂತ ಹೇಳಿದ ನಂತರ 1 ವರ್ಷದ ಒಳಗಡೆ ಇವ್ರು ಮತ್ತೊಮ್ಮೆ ಬೇಲ್ ಹಾಕೊಳಕ್ ಬರಲ್ಲ, ಬೇಲ್ ಅಪ್ಲಿಕೇಶನ್ ಕೋರ್ಟ್ ಸಲ್ಸಕ್ ಬರಲ್ಲ. 1 ವರ್ಷ ಬ್ಲಾಕ್ ಆಯ್ತು ಇವ್ರದ್ದು, ನನ್ನ ಅನಿಸಿಕೆ. ದರ್ಶನ್ ಪಾಲಿಗೆ ಅಕ್ಷರಶಃ ನರಕದ ಕ್ಷಣಗಳು ಶುರುವಾಗಿವೆ. ಸುಪ್ರೀಂ ಕೋರ್ಟ್ನಿಂದಲೇ 1 ವರ್ಷದ ಸೂಚನೆ ಹೊರಬಿದ್ದಿರೋದ್ರಿಂದ ದರ್ಶನ್ ಮುಂದೆ ಯಾವುದೇ ಆಯ್ಕೆಗಳು ಇಲ್ಲದಂತಾಗಿದೆ. ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ನೀಡುವಂತಿಲ್ಲ. ಇತರೆ ಕೈದಿಗಳಿಗೆ ನೀಡುವ ಸೌಲಭ್ಯಗಳನ್ನೇ ದರ್ಶನ್ಗೂ ನೀಡಲು ಸೂಚನೆ ನೀಡಲಾಗಿದೆ. ಅದು ಕೂಡ ಜೈಲಿನ ನಿಯಮಾವಳಿ ಪ್ರಕಾರವೇ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಅಲ್ಲದೆ ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ನೇಮಿಸಿ ಇವರ ಮೂಲಕವೇ ದರ್ಶನ್ ಕೇಸ್ ವಿಚಾರಣೆ ನಡೆಸಲು ಆದೇಶ ನೀಡಿದೆ. ಕೊಲೆ ಮಾಡುವುದಕ್ಕೆ ಸಾಕ್ಷಿದಾರರಾಗಿದ್ದಾರೆ ಅಂತಿದೆಯಲ್ಲ, ಅದು ಪ್ರಾಮುಖ್ಯ. ಇವರಿಗೆ ಸಾಬೀತಾದರೆ ಜೈಲು ಇವರು ಮಾಡಿದ್ದಾರೆ ಅಂತ ಅಪರಾಧ ಅಂತ ಸಿಕ್ಕಿದರೆ ಅವರಿಗೆ ಒಂದು ಜೀವಾವಧಿ ಶಿಕ್ಷೆ ಅಥವಾ ಫಾಸಿ ಆಗ್ತದೆ. ಅದು ಆಗಲಿಲ್ಲ ಅಂತಂದರೆ ಇವರು ನೇರವಾಗಿ ಪಾಲಿಸದಿದ್ದರೆ ಸೆಕ್ಷನ್ 304 ಅಂತ, ಅದು ಹಳೆ IPC ಕೆಳಗಡೆ ಸೆಕ್ಷನ್ 2 ಕೆಳಗಡೆ 7 ವರ್ಷ ಕೊಡ್ಬೋದು, 5 ವರ್ಷ ಕೊಡ್ಬೋದು. ಆದರೆ ಅವರು ಇಷ್ಟು ವರ್ಷ ಇದ್ರಲ್ಲ, ಅದನ್ನು ಅದರಲ್ಲಿ ಡಿಟೆಕ್ಟ್ ಆಗ್ತದೆ. ಜಾಮೀನಿಗಾಗಿ ದರ್ಶನ್ ಕೊಟ್ಟಿದ್ದ ಯಾವೊಂದು ಕಾರಣವೂ ಕೈ ಹಿಡಿದಿಲ್ಲ. ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡ್ತಿಲ್ಲ, ಹಾಸಿಗೆ ತಿಂಬು ಕೊಡ್ತಿಲ್ಲ, ಜೈಲಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ದರ್ಶನ್ ಕಣ್ಣೀರಿಟ್ಟಿದ್ರು. ಆದರೆ ಜೈಲಾಧಿಕಾರಿಗಳು 10 ಸಾಕ್ಷ್ಯಗಳ ಮೂಲಕ ಅಸಲಿ ಕಥೆ ತೆರೆದಿಟ್ಟಿದ್ದಾರೆ. ದರ್ಶನ್ ಭೇಟಿ ಮಾಡಿದವರ ಫೋಟೋ, ವಿಡಿಯೋ ಸೇರಿದಂತೆ ನಾನಾ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಒದಗಿಸಿದ್ದಾರೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ಬಿಡುಗಡೆ ಅನ್ನೋದು ಗಗನಕುಸುಮವಾಗಿದ್ದು, ಇನ್ನೊಂದು ವರ್ಷ ಜೈಲಲ್ಲೇ ನರಕ ಅನುಭವಿಸಬೇಕು. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.